ಹಾಯ್ ಲಕ್ಕಿ. ಮತ್ತೆ ನಿಮ್ಮ ಮದುವೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ನಮ್ಮ ಕಿಟ್ಟಿ ಬ್ರದರ್ ಮತ್ತೆ ಇದ್ದಾರೆ, ನಿಮ್ಮ ಹತ್ರ ಮಾತಾಡಿದ್ರಾ? ಇಲ್ಲ. ಹೌದು, ನನ್ನ ಮದುವೆ ನೀನು ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ಯಾ? ಇರಲೇಬೇಕಲ್ಲ, ಅಂದರೆ ತಾತ ಹೇಳಿದಾರಲ್ಲ, ಮೀರಕ್ಕಾಗತ್ತಾ? ಹೇ ಲಕ್ಕಿ, ನಿಂಗೆ ಅಂತ ನಾನೇನೋ ತಂದಿದ್ದೆ, ಕೊಡೋದೇ ಮರ್ತದ ನೋಡು. ಒಂದೇ ಒಂದು ಸೆಕೆಂಡ್. ಕನ್ಫ್ಯೂಸ್ ಆಗ್ಬೇಡ. ಹ್ಯಾಪಿ ಮ್ಯಾರಿಡ್ ಲೈಫ್ ಲಕ್ಕಿ. ತಗೋ. ಏನ್ ಲಕ್ಕಿ ನೀನು ಆ ಮಹಾನುಭಾವನ್ ಮದುವೆ ಆಗ್ತಿದ್ಯಲ್ಲ, ಗ್ರೇಟ್ ನೀನು. ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ, ನಿನ್ನ ಮದುವೆ ಸಿಗೋಣ. ಬಾಯ್ ಬಾಯ್. ಇವತ್ತು ಯಾಕೋ ಅಕ್ಕ ತಮ್ಮ ಇಬ್ರು ವಿಚಿತ್ರವಾಗಿ ಆಡ್ತಿದಾರಲ್ಲ, ಏನ್ ವಿಷಯ ಇರ್ಬೋದು? ಏನಾಯ್ತು ಲಕ್ಕಿ? ಒಬ್ಳೇ ನಿಂತ್ಕೊಂಡು ಮಣಮಣ ಅಂತ ಗುಣಗ್ತಾ ಇದೆಯಲ್ಲ? ಏನಿಲ್ಲ ದೊಡ್ಡಮ್ಮ, ಅದು ಅದಕ್ಕೆ ಚೆನ್ನಾಗಿ ಮಾತಾಡ್ತಿದ್ರಲ್ವಾ, ಅದಕ್ಕಷ್ಟೇ ಏನಿಲ್ಲ. ಕಣೆ ಲಕ್ಕಿ, ಇಲ್ಲಿ ರಾತ್ರಿ ಅವಳು ಚೆನ್ನಾಗಿ ಮಾತಾಡ್ತಾ ಇದ್ಲು, ಅದು ಹಾಗೇನೆ ಕಣೆ. ಈಗ ಅವಳು ಸ್ವಲ್ಪ ಸ್ವಲ್ಪ ನಮ್ಮ ಮನೆಗೆ ಹೊಂದ್ಕೋತಾ ಇದ್ದಾಳೆ. ಹ್ಞೂ ದೊಡ್ಡಮ್ಮ. ಒಂದ್ ನಿಮಿಷ, ನಾನು ಬಂದೆ. ಅಲ್ಲ, ಸಡನ್ ಆಗಿ ಅದಕ್ಕೆ ಇಷ್ಟೊಂದು ಬದಲಾದ್ರ? ಏನ್ ನಡೀತಾ ಇದೆ? ಎಷ್ಟು ಕೊಟ್ರು? 1 ಲಕ್ಷ. ಬರೀ 1 ಲಕ್ಷನಾ? ಯಾಕಂತೆ? ನನಗೇನೇ ಗೊತ್ತು, ಅದೇನೋ ಒಡವೆ ಚಿನ್ನಕ್ಕೆ ರೇಟ್ ಕಮ್ಮಿ, ಇಷ್ಟೇ ಕೊಡೋಕ್ಕಾಗತ್ತು ಅಂತ ಅಂದ್ರಪ್ಪ. ಸರಿ ಹೋಯ್ತು ಬಿಡಿ. ನಮ್ ಚಿನ್ನ ಇಟ್ಕೊಂಡವ್ರು ಆದ್ರೆ ಅರ್ಧ ರೇಟು ಕೊಡೋಕ್ಕಾಗ್ಲಿಲ್ಲ ಅಂದ್ರೆ ಹೇಗೆ? ಅಷ್ಟು ದೊಡ್ಡ ನೆಕ್ಲೇಸು ಇವಾಗ ಮಾಡ್ಸಕ್ ಏನಿಲ್ಲ ಅಂದ್ರೂ 3 ಲಕ್ಷ ಬೇಕಾಗುತ್ತೆ. ಆದ್ರೆ ಇಷ್ಟೇ ಕೊಟ್ಟಿದ್ದಾರೆ, ನೀವು ದಬಾಯಿಸಿ ಕೇಳ್ಬೇಕಾಗಿತ್ತು. ಕೇಳದೆ ಇರ್ತೀನಲ್ಲೇ, ಏನು ಮಾಡೋದು? ಈಗ ನಮಗೂ ಅವಸರ, ಬೇರೆ ಕಡೆ ವಿಚಾರಿಸೋದಕ್ಕೂ ಸಮಯ ಇಲ್ಲ. ಏನೋ ಇರೋದ್ರಲ್ಲಿ ನಿಭಾಯಿಸ್ಬೇಕು. ಇಷ್ಟರಲ್ಲಿ ಹೇಗೆ ನಿಭಾಯಿಸೋದು? ಅಪ್ಪ, ಏನ್ ಮಾಡ್ತಿದ್ದೀರಾ ನೀವಿಬ್ರು? ಹೀಗೆ ಮಾತಾಡ್ತಿದ್ವಿ. ಹೌದಾ? ಹಾಗಿದ್ರೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದು ನೀನಾದ್ರೂ ಹೇಳಮ್ಮ, ಎಲ್ಲಿಂದ ಬಂತು ಈ ದುಡ್ಡು? ಚಿನ್ನ ಅಡ ಇಟ್ವಿ ಕಣೆ. ಯಾಕೆ? ಹೆಣ್ಣಿನ ಕಡೆಯವರಲ್ವಾ, ಮಾಡಲೇಬೇಕು. ಏನಪ್ಪ ನೀವು ಅಮ್ಮ, ನೀವು ಎಷ್ಟು ಕಷ್ಟಪಟ್ಟು ಆ ನೆಕ್ಲೆಸ್ನ ತಗೊಂಡಿದ್ದೀರಾ. ನನ್ನ ಮದ್ವೆಗೋಸ್ಕರ ಅದನ್ನ ಮಾರಿದ್ರಲ್ಲಪ್ಪ. ಮಾರಿಲ್ಲ ಕಣೆ, ಗಿರ್ವಿ ಇಟ್ಟಿದೀವಿ. ನಿಧಾನಕ್ಕೆ ಬಿಡಿಸ್ಕೊಂಡ್ರಾಯ್ತು ಬಿಡು. ಏನಮ್ಮ ಇಷ್ಟೊಂದು ಸುಲಭವಾಗಿ ಹೇಳ್ಬಿಟ್ಟಿಯಲ್ಲ? ಮೇಘ ಮತ್ತೆ ಶ್ಯಾಮ್ ಬಗ್ಗೆ ಏನಾದ್ರು ಸ್ವಲ್ಪ ಯೋಚನೆ ಮಾಡಿದ್ಯಾ? ಇರೋದನ್ನೆಲ್ಲ ನನಗೆ ಹಾಕಿದ್ರೆ ನಾಳೆ ಅವ್ರಿಗೇನ್ ಮಾಡ್ತೀರಾ? ಅಲ್ಲ, ಗಂಡಿನ ಕಡೆಯವರು ಎಲ್ಲ ಖರ್ಚು ನೋಡ್ಕೊಂತೀನಿ ಅಂದಿದ್ದಕ್ಕೆ ಅಲ್ವಾ ನಾವು ಮದ್ವೆಗೆ ಒಪ್ಕೊಂಡಿದ್ದು? ಮತ್ತೀಗ ನೀವು ಇರೋ ಚಿನ್ನನೆಲ್ಲ ಮಾರ್ತಾ ಇದ್ದೀರಾ ಅಂತಂದ್ರೆ ಏನ್ ಅರ್ಥ ಅಪ್ಪ? ಅವ್ರು ಖರ್ಚು ಮಾಡ್ತೀನಿ ಅಂತ ಅಂದಿದ್ ಸುಳ್ಳ, ಅಥವಾ ನಿಮ್ಮ ಹತ್ರ ಅವ್ರು ಖರ್ಚು ಮಾಡಕ್ ಹೇಳಿದ್ದನ್ನ ನನ್ನ ಹತ್ರ ಮುಚ್ಚಿಟ್ಟು ನೀವ್ ಸುಳ್ಳು ಹೇಳ್ತಿದ್ದೀರಾ? ಹಾಗೇನಿಲ್ಲ ಕಣೆ, ಅವರು ಖರ್ಚು ಮಾಡಬೇಡಿ ಅಂತಾನೆ ಹೇಳಿದ್ದಾರೆ. ಆದ್ರೆ ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಮೊದಲನೇ ಮಗಳಿಗೆ ಏನು ಮಾಡದೇ ಇದ್ರೆ ಜನ ಆಡ್ಕೊಳಲ್ವಾ ಹೇಳು? ಹಾಗಂತ ಹೇಗ್ ಮಾಡೋದ? ಒಂಚೂರು ಮೇಘ ಮತ್ತೆ ಶ್ಯಾಮ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಮ್ಮ? ಯಾಕೆ ನಿನ್ ಮದ್ವೆ ನಾವು ಚೆನ್ನಾಗಿ ಮಾಡಬಾರ್ದಾ? ನೋಡು ಪುಟ್ಟ, ನೀನು ನನ್ನ ಹಿರಿ ಮಗಳು, ನಿನ್ನ ಮದುವೆನೂ ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋ ಆಸೆ ನಮಗೂ ಇರುತ್ತೆ ಅಲ್ವಾ? ಹಾಗಂತ ಒಂದು ಬಿಡಿಗಾಸನ್ನು ಖರ್ಚು ಮಾಡಿಕೊಡದೆ ನಿನ್ನ ಮದುವೆ ಮಾಡಿಕೊಡೋದು ಏನು ಚೆನ್ನಾಗಿರುತ್ತೆ ಹೇಳು? ನಾವು ಏನು ಖರ್ಚು ಮಾಡದೇ ಇದ್ರೆ ನಮ್ಮ ಮನೆ ಮರ್ಯಾದೆ ಏನಿರುತ್ತೆ ಹೇಳು? ಅವರು ಬೀಗ್ರಾಗೋರು, ನಾಳೆ ಹೋಗೋದು ಬರೋದು ಎಲ್ಲ ಇರುತ್ತೆ. ನಾಳೆ ಮೇಘ ಮದುವೆಗೆ, ಶ್ಯಾಮ್ ಓದ್ಗೆ
ಅವರು ಸಹಾಯ ಮಾಡದೆ ಇರ್ತಾರೇನೆ? ನೀನೇನೆ ಮದ್ವೆ ಆಗಿ ಹೋದ್ರೆ ಸಾಕು, ನಿಮ್ ಸಹವಾಸನೆ ಬೇಡ ಅನ್ನೋ ತರ ಮಾತಾಡ್ತಿದ್ಯಾ? ಅದ್ಯಾಕಮ್ಮ ಹಾಗಂತೀಯ? ಮದ್ವೆ ಆದ ಕೂಡ್ಲೆ ನನ್ನ ಹೆತ್ತಪ್ಪ ಅಮ್ಮನ ಮರ್ತ್ಬಿಡ್ತೀನ? ನೀನು, ಅಪ್ಪ, ಮೇಘ, ಶ್ಯಾಮ್ ಎಲ್ಲರೂ ನನ್ನೋರೆ. ನೀವೆಲ್ಲ ಸಂತೋಷವಾಗಿದ್ರೇನೆ ನಾನು ಖುಷಿಯಾಗಿರ್ತೀನಿ. ಹಾಗಾದ್ರೆ ಈಗ ಯೋಚನೆ ಮಾಡೋದನ್ನ ಬಿಡು. ಮದ್ವೆ ಚೆನ್ನಾಗಿ ನಡೀಲಿ, ಅವಾಗ್ಲೇ ನಮಗೂ ನೆಮ್ಮದಿ. ಎಳ್ನೀರ್ ಕಿಟ್ಟಿ ಹುಡುಗ ಮದುವೆ ಆಗ ಹುಡುಗಿ ತಾನೆ ನೀನು? ನಿಮ್ಗೆ ಎಳ್ನೀರ್ ಕಿಟ್ಟಿಯವ್ರ ಬಗ್ಗೆ ಗೊತ್ತಾ? ಅಯ್ಯೋ, ಇದೇ ನಮ್ಮ ಹಿಂಗ್ ಕೇಳ್ಬಿಟ್ಟೆ. ಅವ್ರು ಯಾರಿಗ್ ಗೊತ್ತಿಲ್ಲ ಹೇಳು? ನಮ್ ಪಾಲಿನ ದೇವ್ರು ಅವರು. ಅಣ್ಣನ ಬಗ್ಗೆ ತಿಳ್ಕೊಬೇಕಂತ ಎಲ್ಲಾರು ಬರ್ರಿ ಬರ್ರಿ ಬರ್ರಿ. ಅವರು ಅದೇ ನಮ್ಮ ಹುಡುಗ ಊರಾಗ ಮದುವೆ ಆಗ್ತಲ್ಲ, ಆ ಹುಡುಗಿ ಅವ್ರ ಬಗ್ಗೆ ತಿಳ್ಕೊಳಕ್ ಬಂದವ್ರೆ. ಇವತ್ತು ನೆಮ್ಮದಿಯಾಗಿ ನಾವು ಬದುಕ್ತಾ ಇದೀವಿ ಅಂದ್ರೆ ಕಾರಣ ಯಾರು ಗೊತ್ತಾ? ಕಿಟ್ಟಿ ಅಣ್ಣನೆಯ. ಕಿಟ್ಟಿ ಅಣ್ಣ ಬಂಗಾರದಂತ ಮನುಷ್ಯ ಕಣಮ್ಮ. ಅಂತವ್ರನ್ನ ಕೈ ಹಿಡಿಯಕ್ಕೆ ನೀನು ಪುಣ್ಯ ಮಾಡಿದೀಯ. ಅವ್ರು ಅಷ್ಟೊಂದು ಒಳ್ಳೆಯವ್ರ? ಅಷ್ಟೊಂದು ಒಳ್ಳೆಯವ್ರು ಅಂತ ಕೇಳ್ತಿರಲ್ಲ. ನನ್ನ ಮಗಳು ಮದುವೆಗೆ ಮಾಂಗಲ್ಯ ಕೊಟ್ರೇ ಅವರು. ತಾತ? ಹಲೋ ತಾತ. ಸರಿ ತಾತ, ಈಗಲೇ ಬರ್ತೀನಿ. ಸರಿ ಅಕ್ಕ, ನಾನು ಮತ್ತೆ ಸಿಗ್ತೀನಿ.